ಇಂದಿನಿಂದ ಕವಲೂರಿನ ದುರ್ಗಾದೇವಿ ಪಾರ್ವತಿ ಪರಮೇಶ್ವರರ ಜಾತ್ರೆ. ನಮಸ್ಕಾರ, ನಾನು ತಿಮ್ಮಣ್ಣ ಕೃಷ್ಣಪ್ಪ ಸಿದ್ನೇಕಪ್ಪ, ಸಾಕಿನ್ ಕವಲೂರು. ಈ ದುರ್ಗಾದೇವಿಯ ಟ್ರಸ್ಟ್ ಅಧ್ಯಕ್ಷರು ನಾವು. ಆನಂತರ ಈಗ ಟ್ರಸ್ಟ್ ಆಗಿ 4 ವರ್ಷ ಆಯಿತು. ಅವತ್ತಿಂದ ಈ 4 ವರ್ಷದಿಂದ ಪಲ್ಲಕ್ಕಿ ಮತ್ತು ಹೋಮಿಕಗಳು ನಡೀತೇವೆ. ಶ್ರೀ ದುರ್ಗಾದೇವಿ ಹಾಗೂ ಪಾರ್ವತಿ ಪರಮೇಶ್ವರರ 1/5/2026 ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಭಾರಿ ವಿಜೃಂಭಣೆಯಿಂದ ನೆರವೇರಲಿದೆ. 30ರಂದು ಶ್ರೀ ಮುಂಡ್ರಿಗಿ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಅಡ್ಡ ಪಲ್ಲಕ್ಕಿ ಇರ್ತದೆ. ದುರ್ಗಾದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಇರ್ತದೆ. 2/5/2026 ಶನಿವಾರ ಶ್ರೀ ದುರ್ಗಾದೇವಿಯ ಅಗ್ಗಿ. ಆನಂತರ ಊರಿನ ಗುರು ಹಿರಿಯರು ಮತ್ತು ಮಹಿಳೆಯರು, ಯುವಕರು ಹಾಗೂ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ, ನಾನು ಕೋಲೂರು ಗ್ರಾಮದ ವಂಕೀರಪ್ಪ ಮುಕ್ಕಣ್ಣವರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 4/2026 ಅಡ್ಡಪಲ್ಲಕ್ಕಿ ಮಹೋತ್ಸವ, ಹರಗುರು ಚರಣ ಮೂರ್ತಿಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಸಾಯಂಕಾಲ 5 ಗಂಟೆಗೆ ನೆರವೇರಲಿದೆ. ಹಾಗಾಗಿ ನಮ್ಮ ಗ್ರಾಮದ ಯುವಕರು, ಮಹಿಳೆಯರು ತುಂಬ ಕಳಸ ಮೊದಲಿನೊಂದಿಗೆ ಎಲ್ಲರೂ ಭಾಗವಹಿಸಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ನಾಳೆ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಾನು ಮಾಂತೇಶ್ ಸಿಂದೋಗಿ ಮಠ ಅಂತೇಳಿ ಗ್ರಾಮದ ಯಾವತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ತಾವೇನಿವತ್ತು ಈ ಒಂದು ದುರ್ಗಾದೇವಿ ಮತ್ತು ಪಾರ್ವತಿ ಪರಮೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆಮಂತ್ರಣವನ್ನು ಕೊಡುತ್ತಾ ತಾವೇನಿವತ್ತು 30ನೇ ತಾರೀಕು ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ 4 ಗಂಟೆಯಿಂದ ನಡೆಯುತ್ತಿದೆ. ತಾವೆಲ್ಲರೂ ಪಾಲ್ಗೊಂಡು ತದನಂತರ ಅದೇ ರೀತಿ ಗ್ರಾಮದ ಯುವಕರು ಮತ್ತು ತಾಯಂದಿರು ಹಾಗೂ ಗುರು ಹಿರಿಯರು ಎಲ್ಲ ಗಣ್ಯ ಮಹನೀಯರು ಸೇರಿ ಗುರು ಚರಮೂರ್ತಿಗಳು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗೊಂಡು ಶರಣರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ಸರ್ವರು ಕೂಡ ಆಗಮಿಸಿ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಜಾತ್ರಾ ಮಹೋತ್ಸವ ಮತ್ತು 9 ಏನು ಸಾಮೂಹಿಕ ವಿವಾಹಗಳು ಜರುಗುತ್ತವೆ, ಅದರಲ್ಲಿ ಕೂಡ ಎಲ್ಲರೂ ಪಾಲ್ಗೊಂಡು ತದನಂತರ ಸಾಯಂಕಾಲ ಶರಣರ ಒಂದು ಆಶೀರ್ವಚನ ಇರುತ್ತೆ. ತಾವೆಲ್ಲರೂ ಕೂಡಿ ಭಾಗಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ತಾವೆಲ್ಲರೂ ಯಶಸ್ವಿಗೊಳಿಸ್ತೀರಿ ಅಂತೇಳಿ ನಾನು ಭಾವಿಸಿ, ಇಲ್ಲಿರ್ತಕ್ಕಂಥ ಸಮಸ್ತ ಜನತೆ ಮತ್ತು ಎಲ್ಲರೂ ಕೈಗೊಂಡು ಈ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷನೂ ದುರ್ಗಾದೇವಿಯ ಜಾತ್ರೆ ಹಾಗೂ ಪಾರ್ವತಿ ಪರಮೇಶ್ವರ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತೇವೆ. ಈ ಜಾತ್ರೆಯ ವಿಶೇಷವೇನೆಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ 3 ದಿವಸ ಅಥವಾ 4 ದಿವಸ ಜಾತ್ರೆ ಇರಬಹುದು. ನಮ್ಮ ಕವಲೂರು ಗ್ರಾಮದಲ್ಲಿ ಸರ್ವಧರ್ಮ ಪಕ್ಷ ಭೇದಗಳನ್ನು ಮರೆತು 8 ದಿವಸ ಕಾರ್ಯಕ್ರಮ ನಡೆಯುತ್ತದೆ. ಇವತ್ತು 29ನೇ ತಾರೀಕು ಪಂಚ ಕಳಸವನ್ನು ದೇವಿಯ ಒಂದು ತೇರಿನ ಮುಖಾಂತರ ಮೇಲೆ ಏರಿಸುವ ಕಾರ್ಯಕ್ರಮ ಇರುತ್ತದೆ. ಹಾಗೂ 30ನೇ ತಾರೀಕು ಅಡ್ಡ ಪಲ್ಲಕ್ಕಿ ಮಹೋತ್ಸವ ಇರುತ್ತದೆ. ಹಾಗೂ ಇದೇ 1ನೇ ತಾರೀಕು ಬೆಳಿಗ್ಗೆ ಸಾಮೂಹಿಕ ವಿವಾಹಗಳು ಜರುಗುವು ಮತ್ತು ಸಾಯಂಕಾಲ 5:30ಕ್ಕೆ ಲಘು ರಥೋತ್ಸವ ನಡೆಯುವುದು. ಮತ್ತು ಇನ್ನೊಂದು ವಿಶೇಷ ಏನೆಂದರೆ ಮರುದಿನ ಶನಿವಾರ ದಿವಸ ಅಗ್ನಿ ಹಾಯುವ ಕಾರ್ಯಕ್ರಮ 2 ಗಂಟೆಗೆ ನಡೆಯುವುದು. ನಮ್ಮ ಜಾತ್ರೆಯ ವಿಶೇಷವೇನೆಂದರೆ ಈ ನಾಡಿನಲ್ಲಿ 1948ರಿಂದ ಹಿಡಿದು ರಾಷ್ಟ್ರ ಧ್ವಜವನ್ನು ಯಾವ ತೇರಿಗೂ ಅರ್ಪಿಸುವುದಿಲ್ಲ. ನಮ್ಮ ತೇರಿಗೆ ಈ ರಾಷ್ಟ್ರ ಧ್ವಜದ ಸಂಕೇತವಾಗಿ ಮೂಡಿ ಬರುತ್ತದೆ. ಈ ಪಂಚಕಳಸವನ್ನು ನೋಡಲಿಕ್ಕೆ ಹಲವಾರು ಸುತ್ತಮುತ್ತಲಿನ ಗ್ರಾಮಸ್ಥಗಳು ಮತ್ತು ವಧುವರರು, ಹೊಸದಾಗಿ ಮದುವೆಯಾದ ಜೋಡಿಗಳು ಬಂದು ಇದನ್ನು ನೋಡಿದರೆ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆಂಬ ಹಲವಾರು ಹಿರಿಯರ ಒಂದು ಆಶಯ ಇರುತ್ತದೆ. ಆದ ಕಾರಣ ಈ ಒಂದು ಜಾತ್ರೆಗೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.